ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಹೇಳಿದಂತ ಮಾತು, ಇಗೋ ನಾನು ಹೋಗುತ್ತೇನೆ, ನಿನಗೆ ಸಮಾಧಾನವನ್ನು ಇಟ್ಟು ಹೋಗುತ್ತೇನೆ ಎಂಬುದಾಗಿ ಹೇಳಿದರು. ಆದ್ರೆ ಆ ಸಮಾಧಾನ ಇಲ್ಲದೆ ಇನ್ನೂ ಅನೇಕರು ಅಳಿತಾ ಇದ್ದಾರೆ. ಒಂದು ಹೋರಾಟದಲ್ಲಿ, ಬಂಧನದಲ್ಲಿ, ಕ್ರೈಸ್ತರಾಗಿದ್ದರು, ದೇವರಿಂದ ಕರೆಯಲ್ಪಟ್ಟವರಾಗಿದ್ದರು, ಕಣ್ಣೀರು, ದುಃಖ, ಹೋರಾಟದಲ್ಲೇ ಇದ್ದಾರೆ. ಆದರೆ ಅಂತವರಿಗೆ ಒಂದು ಕೀವರ್ಡ್ ಏನು ಗೊತ್ತಾ? ಅವ್ರನ್ನ ಪರಿಶೋಧಿಸಿಕೊಳ್ಳಬೇಕು. ಎಲ್ಲಿ ನಾನು ಎಡವುತ್ತಾ ಇದ್ದೇನೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದೇನೆ, ಯಾಕೆ ಈ ಹೋರಾಟ ಎಂಬುದಾಗಿ ತನ್ನನ್ನು ತಾನೇ ಪರಿಶೋಧಿಸಿಕೊಂಡು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಆತನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಸಾಕು. ಆತನು ನಡೆಸುವವನಾಗಿದ್ದಾನೆ ಮತ್ತು ನಿಮ್ಮ ಕುಟುಂಬದಲ್ಲಿ ನಿಮ್ಮಲ್ಲಿ ಸಮಾಧಾನವನ್ನು ಕೊಟ್ಟು ನಿಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಯಾಕಂದ್ರೆ ಆತನ ನಿಯಮವನ್ನು ಮೊದಲಾಗಿ ನಾವು ಪಾಲಿಸುವವರಾಗಿರಬೇಕು. ವಾಕ್ಯ ಬರೆಯಲ್ಪಟ್ಟಿದೆ, ಕೀರ್ತನೆಗಳು 119ನೇ ಅಧ್ಯಾಯ 45ನೇ ವಾಕ್ಯದಲ್ಲಿ, ನಾನು ನಿನ್ನ ನಿಯಮಗಳನ್ನು ಅಭ್ಯಾಸಿಸುವವನಾದ್ದರಿಂದ ಆತಂಕವಿಲ್ಲದೆ ನಡೆಯುವೆನು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಮೊದಲಾಗಿ ಆತನ ನಿಯಮವನ್ನು, ಆತನ ಆಜ್ಞೆಯನ್ನು, ಆತನನ್ನು ಹಿಂಬಾಲಿಸುವವರಾಗಿ, ಆತನ ಮಾರ್ಗದಲ್ಲಿ ನಡೆಯುವವರಾಗಿರಿ. ಆಗ ಯಾವ ಆತಂಕವಿಲ್ಲದೆ, ಯಾವ ಹೋರಾಟ ಇಲ್ಲದೆ ನಿಮಗೆ ಸಮಾಧಾನವನ್ನು ಕೊಟ್ಟು ದೇವರು ನಿಮ್ಮ